ಸರ್ ನಮಸ್ತೆ. ನಿನ್ನೆಯಿಂದ ಅದೇ ಟ್ಯಾಟೋ ಕುಮಾರ್ ಅವರಿಂದ ಒಂದು ಕ್ಲಾರಿಟಿ ವಿಡಿಯೋ ಬೇಕು ಅಂತ ಹೇಳ್ತಾ ಇದ್ರಿ. ಅವರು ಕೇಳೋ ಇದ್ರು ಬಂದಮೇಲೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿಸಿ ಕ್ಲಾರಿಟಿ ವಿಡಿಯೋ ಕೊಡ್ತೀನಿ ಅಂತ ನಾನು ಹೇಳಿದೆ. ಅದಕ್ಕೆ ಸಿಕ್ಕಿದ್ದಾರೆ. ಸರಿಯಾಗಿದ್ದೀರಾ? ಚೆನ್ನಾಗಿದ್ದೀನಿ. ಇವಾಗ ಎಲ್ಲರೂ ಏನು ಹೇಳ್ತಾ ಇದ್ದಾರೆ ಅಂದರೆ, ಫಸ್ಟ್ ಟ್ಯಾಟೋ ಹಾಕ್ಸ್ಕೊಂಡಿದ್ದು ನೀವೇ, ಎಲ್ಲ ರೀತಿ ನೀವು ಮಾಡಿ ನಿಮ್ಮ ಕಡೆಯಿಂದ ನೆಗೆಟಿವ್ ಆಗ್ತಿದೆ, ಇಲ್ಲಿವರೆಗೂ ಯಾಕೆ ನೆಗೆಟಿವ್ ಮಾತಾಡ್ತಾ ಇದ್ದೀರಾ ಅಂತೆಲ್ಲ ಮಾತಾಡ್ತಾ ಇದ್ದಾರೆ. ನಿಮ್ಮ ಅಭಿಪ್ರಾಯ ಏನು ಸರ್? ಈಗ ನಾನು ಯಾವ್ದನ್ನ ಸಂದೋರೆ ನಾನು ನೆಗೆಟಿವ್ ಮಾಡಬೇಕು, ಗಿಲ್ಲಿ ತುಳಿದು ನಾನು ಬದುಕಬೇಕು ಅನ್ನೋದು ಏನಿಲ್ಲ. ನಾನು ಏನು ಹೇಳ್ತಾ ಇದ್ದೀನಿ, ಅಭಿಮಾನಿಗಳು ಮೀಟ್ ಮಾಡಿ, ಅಭಿಮಾನಿ ನಿಮ್ಮ ಸಪೋರ್ಟರ್ಸ್ಗಳು, ನೀವು ಸಪೋರ್ಟ್ ಮಾಡಿದ್ದಾರೆ, ಕನ್ನಡ ಜನತೆ ಸಪೋರ್ಟ್ ಮಾಡಿದ್ದಾರೆ, ನಮ್ಮ ಯಲಹಂಕ ಗುರುವ್ರು ಸಪೋರ್ಟ್ ಮಾಡಿದ್ದಾರೆ, ರಕ್ಷಣೆ ವೇದಿಕರು ಸಪೋರ್ಟ್ ಮಾಡಿದ್ದಾರೆ, ಆಮೇಲೆ ನಮ್ಮ RMC ಮಧುವ್ರು ಸಪೋರ್ಟ್ ಮಾಡಿದ್ದಾರೆ. ಅಂಥವ್ರನ್ನ ಫಸ್ಟ್ ಹೋಗಿ ಮೀಟ್ ಮಾಡಿ ಅಭಿಮಾನಿಗಳನ್ನ ಇದು ಮಾಡ್ಕೊಡಿ ಅಂತ ನಾನು ಹೇಳ್ತಾ ಇರೋದು. ನಾನೇನೋ ಬ್ಯಾಡ್ ನ್ಯೂಸಲ್ಲಿ ಹೋಗ್ಬಿಟ್ಟು ಏನೋ ಕೊಟ್ಬಿಟ್ಟು ನಾನು ದೊಡ್ಡಸ್ಕೆ ತೋರಿಸ್ಕೊಳ್ಳೋಂಥದ್ದು ಏನಿಲ್ಲ. ನೋಡಿ, ಅವ್ರು ಬಂದು ನಾನು ಮೀಟ್ ಮಾಡೋದು ನಾನು ದುಡಿಲೇಬೇಕು. ಅವ್ರು ಬಂದು ಮೀಟ್ ಮಾಡಿಲ್ಲ ಅಂತ ನಾನು ದುಡಿಲೇಬೇಕು. ಸರಿನಾ? ಅವ್ರು ಬಂದು ಮೀಟ್ ಮಾಡಿದ ತಕ್ಷಣ ನಾನು ಬೆಳಿಗ್ಗೆ ಕರೋಡ್ಪತಿ ಆಗೋಗಲ್ಲ. ಅದಕ್ಕೋಸ್ಕರ ನಾನು ಏನು ಹೇಳ್ತಾ ಇದ್ದೀನಿ ಅಂತಂದರೆ, ಅಭಿಮಾನಿಗಳು ಮೀಟ್ ಮಾಡ್ಕೊಳ್ಳಿ, ಅಭಿಮಾನಿಗಳನ್ನ ಉಳಿಸ್ಕೊಡಿ. ಈಗ ಒಂದು ಉದಾಹರಣೆ ಕೊಡ್ತೀನಿ ಸರ್. ಇವಾಗ 5 ಬೆಳೆ ಒಂದೇ ಸಮಯ ಇದೆಯಾ? ಇದ್ರಲ್ಲಿ ಅವ್ರ ಮನುಷ್ಯ ಹಿಂಗೆ ಇರ್ತೀರಂತ ಯಾವುದೇ ಕಾರಣಕ್ಕೂ ಹೇಳೋಕ್ಕಾಗಲ್ಲ. ಸರಿನಾ? ಒಂದು ಏನೋ ಒಂದು ಆಗ್ಬೋದು, ಒಂದು ಮನುಷ್ಯನಿಗೆ ಏನೋ ಒಂದು ಹೇಳೋ ಥರ ಆಗ್ಬೋದು, ಹಾಗೆ ಐತದೆ, ಅದು ಆಗದೆ ಇರಲ್ಲ ಅಂತ ಏನಲ್ಲ, ಹಾಗೆ ಐತದೆ. ಅವಾಗ ಏನು ಮಾಡ್ತಾರೆ ಅಂತಂದರೆ, ಇವಾಗ ಅವ್ರ ಜೊತೆ ಸಪೋರ್ಟಾಗಿ ನಿಂತಿರೋರು, ಬ್ಯಾಕ್ ಸಪೋರ್ಟಾಗಿ ನಿಂತಿರೋರು ಒಬ್ಬರು ಬರಲ್ಲ, ಬರೋದೇ ಅಭಿಮಾನಿಗಳು. ಈಗ ಗಿಲ್ಲಿಗಂತ ಏನಾದ್ರು ಕಷ್ಟ ಅಂತ ಬಂದರೆ, ಇವಾಗ ಯಾರ್ಯಾರು ಎದ್ದು ಮೀಟ್ತೀರ ಮಾಡಿದವ್ರೆ ಅವ್ರೊಬ್ರು ಬರೋಲ್ಲ ಗಿಲ್ಲಿಗೆ ಕಷ್ಟ ಅಂತ ಅಂದಾಗ, ಬರೋದೇ ಅಭಿಮಾನಿಗಳು. ಒಂದು ಉದಾಹರಣೆ ಕೊಡ್ತೀನಿ ನೋಡಿ, ನಮ್ಮ ದರ್ಶನ್ ಸರ್ದು ಅವ್ರ ಬ್ಯಾಕ್ ಸಪೋರ್ಟಲ್ಲಿ ಎಷ್ಟು ಜನ ಇದ್ರು, ಮತ್ತೆ ಅವ್ರ ಹೆಸರು ಹೇಳ್ಕೊಂಡು ಎಷ್ಟೊಂದು ಜನ ಬೆಳೆದ್ರು ಸರ್, ಅಲ್ವಾ ಸರ್? ಇವತ್ತು ಒಬ್ರು ದರ್ಶನ್ ಸರ್ ಬಗ್ಗೆ ಪ್ರಚಾರ ಮಾಡ್ತಾವ್ರ? ಒಬ್ರು ಮಾಡ್ತಾ ಇಲ್ಲ, ಎಲ್ಲ ಕೈ ಬಿಟ್ಬಿಟ್ರು. ದರ್ಶನ್ ಈಗ ಎಲ್ಲ ಕೈ ಬಿಟ್ಬಿಟ್ರು. ಲಾಸ್ಟಲ್ಲಿ ಕೈ ಹಿಡಿದಿದ್ದಾರೆ ಹೇಳಿ, ಅಭಿಮಾನಿಗಳು. ಅದಕ್ಕೋಸ್ಕರ ನಾನು ಅಭಿಮಾನಿಗಳನ್ನ ಫಸ್ಟ್ ಭೇಟಿಯಾಗಿ ಫಸ್ಟ್ ಅವ್ರನ್ನ ಮೀಟ್ ಮಾಡಿ ಅಭಿಮಾನ ಒಂದು ಉಳಿಸ್ಕೊಂಡ್ಬಿಟ್ರೆ ಎಲ್ಲಿ ಬೇಕಾದ್ರೂ ಬದುಕೋದ ಸರ್. ಈಗ ನಾನು ಹೇಳೋದು ಆಯ್ತು, ನೀವು ಹೇಳಿ ಮಾತು ಒಪ್ಪೋಣ, ಬಟ್ ನಿನ್ನೆ ನೀವು ಚಾನಲ್ ರೀತಿ ಜನಗಳಿಗೆ ಏನು ಬೇಜಾರಾಗಿದೆ ಅಂತ ಹೇಳಿದ್ರೆ, ಈಗ ನೋಡಿ ವಿಷ್ಣುವರ್ಧನ್ ಹಂಗ್ ಮಾಡಿದ್ರು, ರಾಜ್ಕುಮಾರ್ ಹಿಂಗ್ ಮಾಡಿದ್ರು, ಹಂಗಾರೆ ಆ ಲೆವೆಲ್ಗೆಲ್ಲ ಮಾತಾಡಿದ್ರೆ ಹೆಂಗ ಮಾತಾಡ್ಬೇಕಿತ್ತು ಸರ್? ಇವಾಗ ನಾನು ಆತರ ಹೇಳ್ಬೇಕು ಅನ್ನೋದಂತಲ್ಲ. ಇವಾಗ ಗಿಲ್ಲಿನ ತುಳಿಯಕ್ಕೆ ಸುಮಾರು ಜನ ಕಾಯ್ತಾ ಇದ್ದಾರೆ. ಈಗ ಅವ್ರವ್ರ ತಾತ ಯಾರೋ ಹೇಳಿದ್ರು, ರಾಜ್ಕುಮಾರ್ ಬೇಕಾದ್ರೆ ಮುಟ್ಬೋದು, ಗಿಲ್ಲಿಯವ್ರು ಮುಟ್ಟಕ್ಕಾಗಲ್ಲ ಅಂತ ಹೇಳಿದ್ರು. ಅದೇನಾದ್ರೂ ರಾಜ್ಕುಮಾರ್ ಅಭಿಮಾನಿಗಳೆಲ್ಲ ಇದನ್ನ ನೆಗೆಟಿವ್ ಆಗಿ ತಗೊಂಡಿದ್ರೆ ಗಿಲ್ಲಿಯವ್ರಿಗೆ ಏನ್ ಬೆಲೆ ಇರ್ತಿತ್ತು ಅಂತ ಹೇಳಿ ನೋಡೋಣ. ಅವಾಗ ಆಮೇಲೆ ನಾವು ಸಾಧು ಕೋಕಿಲ್ ಅವ್ರು ತಗೊಂಡ್ರು, ಅವ್ರ ತರ ಇವ್ರ ತರ ಅಭಿಮಾನಿಗಳು ಅವ್ರು ಇರ್ತಾರಲ್ವ ಸರ್. ಇವಾಗ ರಾಜ್ಕುಮಾರ್ ಅವ್ರನ್ನ ತರ ತಗೊಂಡ್ರಲ್ವಾ, ಅಣ್ಣವ್ರ ಅಭಿಮಾನಿಗಳು ಇದೇ ತರ ಏನೋ ಗಿಲ್ಲಿ ಮುಟ್ಬೋದಂತೆ, ರಾಜ್ಕುಮಾರ್ ಮುಟ್ಟಾಗಂತ ಯಾರು ಹಿಂಗ್ ಮಾಡ್ತಾರೆ ನೋಡಿ, ಇದನ್ನ ದೊಡ್ಡದಾಗಿ ಮಾಡ್ಬಿಟ್ರೆ ಅದೇನಾಗುತ್ತೆ ಹೇಳ್ರಿ, ಗಿಲ್ಲಿಗೆ ಏನಂದ್ರೆ ಬೇರೆಯವ್ರು ಮಾತಾಡಿದ್ರೆ ನೆಗೆಟಿವ್ ನನ್ನ ಪ್ರಕಾರ ಏನಾಗ್ತಾ ಇಲ್ಲ. ಬಟ್ ಇವಾಗ ನೀವು ನೋಡಿದ್ರ ಗಿಲ್ಲಿಯವ್ರ ಬಗ್ಗೆ ಹೌದು ಎಲ್ಲ ಮಾಡಿದ್ರು, ಇವಾಗ ಎಲ್ಲರೂ ಏನಂತಾರೆ, ಹಂಗಾರೆ ಅಷ್ಟು ಖರ್ಚು ಮಾಡಿದ್ರ ಹಂಗಾರೆ ದುಡ್ಡು ಹೇಳ್ಕೊಳಕ್ಕೆ ಬಂದ್ರ ಚಾನಲ್ ಮುಂದೆ ಅಂತ ಎಲ್ಲ ಹೇಳ್ತಾ ಇದ್ದಾರೆ. ಸರ್, ನಾವು ಯಾರ ಹತ್ರ ದುಡ್ಡು ಇಸ್ಕೊಂಡಿಲ್ಲ ಸರ್. ದುಡ್ಡು ಇಸ್ಕೊಂಡ್ರೆ ಇವತ್ತು ಅಭಿಮಾನ ಇದೆ, ಅದು ಅಭಿಮಾನ ನಮ್ಗೆ ಹಂಗೆ ಇರುತ್ತೆ. ನಾವು ಅದನ್ನ ಲಾಸ್ಟ್ವರೆಗೂ ಉಳಿಸ್ಕೊಂತೀವಿ ಅಂತಂದ್ರೆ ನಾನು ಹೇಳೋದು ಒಂದೇನೆ, ನಾನು ಇವತ್ತು ಹೇಳೋದು ಒಂದೇನೆ, ಅವ್ರಿಗೆ ಮುಂದೆ ಹೇಳೋದು ಒಂದೇನೆ, ಫಸ್ಟ್ ಅಭಿಮಾನಿಗಳು ಸರ್. ಇವತ್ತು ಯಾರು ಬರಲ್ಲ. ಇವತ್ತು ಏನೋ ಒಂದು ತಕ್ಷಣಕ್ಕೆ ಗಿಲ್ಲಿ ಕ್ರೇಜ್ ಇದೆ ಅಂದ್ಬಿಟ್ಟು ಎಲ್ಲರೂ ಕರ್ಸಿ ಇಂಟರ್ವ್ಯೂ ಮಾಡಿ ಕಳಿಸ್ಕೊಡ್ತಾರೆ ಅಲ್ವಾ ಸರ್? ಇವತ್ತು ಗಿಲ್ಲಿ ಕ್ರೇಜ್ ಇದೆ ಅಂತ, ನಾಳೆ ಒಂದಿನ ಅವ್ರ ಕಷ್ಟ ಅಂತ ಬಂದಾಗ ಯಾರು ಬರಲ್ಲ ಸರ್. ಬಟ್ ನಾನು ಹೇಳೋದು ನೀವು ಬೇರೆ ರೀತಿ ತಪ್ಪು ಅಂತ ನನಗೆ ಅನಿಸ್ತಾ ಇದೆ. ನೀವು ಯಾವ ತರ ತಪ್ಪು ಅಂತ ಹೇಳಿ ಅಂದ್ರೆ ಅದು ಮಾತಾಡಿರೋದು ಸ್ವಲ್ಪ ಇದು ಸ್ವಲ್ಪ ರ್ಯಾಶ್ ಆಗಿ ಮಾತಾಡಿದಾಗೆ ಸರ್. ಅದು ನಾನು ರ್ಯಾಶ್ ಆಗಿ ಮಾತಾಡಿಲ್ಲ, ಕಾಂಟ್ಯಾಕ್ಟ್ ಮಾಡಕ್ಕೆ ನಾವು ತುಂಬಾ ಪ್ರಯತ್ನ ಪಟ್ಟಿದ್ದೀವಿ. ನೀವು ರ್ಯಾಶ್ ಮಾತಾಡಲ್ಲ, ಇರೋ ವಾಯ್ಸ್ ಇರೋದೇ ಆ ತರ ವಾಯ್ಸ್, ನಂದು ವಾಯ್ಸ್ ಇರೋದೇ ಆ ತರ, ನನ್ ಕೋಪ ಇರೋದು ಅದೇ ತರನೇ. ನಾನೇನೋ ಅವ್ರಿಗೆ ರ್ಯಾಶ್ ಆಗಿ ಮಾತಾಡಿ ನಾನು ಏನೋ ಒಂದು ಸಾಧನೆ ಮಾಡ್ಕೊಳ್ಬೇಕಂತ ಏನಿಲ್ಲ. ಈಗ ಅವ್ರನ್ನ ನೆಗೆಟಿವ್ ಮಾಡಿ ನಾನೇನು ಸಾಧನೆ ಮಾಡಕ್ಕಾಯ್ತದ? ಏನಿಲ್ಲ. ಅಂದ್ರೆ ನಾನೇನ್ ಹೇಳ್ತಿರೋದು, ಫಸ್ಟ್ ಪ್ರಿಪರೇಷನ್ ಬಂದು ಅಭಿಮಾನಿಗಳು. ಇಲ್ಲ, ನಾನು ನಿಮ್ನ ಫಸ್ಟ್ ಭೇಟಿ ಮಾಡಿ ನಾನೇ ನಿಮ್ನ ತುಂಬಾ ಖುಷಿಯಿಂದಾನೇ ಭೇಟಿ ಮಾಡಿದ್ದು. ಇಲ್ಲ ಅವ್ರು ಟ್ಯಾಟೋ ಹಾಕ್ಸಿದಾರೆ ಗಿಲ್ಲಿ ಅವ್ರ ಬಗ್ಗೆ, ಒಂದು ಅವರಿಂದ ಇನ್ನೂ ಎಷ್ಟೊಂದು ಜನಕ್ಕೆ ಒಂದು ಬೆಳವಣಿಗೆ ಆಗ್ತಿದೆ ಅಂತ ನಾನು ಇನ್ನೊಂದು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನೀವು ಇವಾಗ ನಮ್ಗೆ ಕೇಳಿದ್ರಲ್ವಾ, ಈ ತರ ಕೇಳ್ತಾ ಇದ್ರಲ್ಲ, ನಾನು ಇನ್ನೊಂದು ಅವ್ರನ್ನ ಟ್ಯಾಟೋ ಹಾಕ್ಸ್ಕೊಂಡಲ್ಲ, ನಾನು ನಿಮ್ಗೆ ಯಾರ್ದಾರು ಗೊತ್ತಿತ್ತಾ? ಇಲ್ಲ ನಾನಾರು ಒಂದು ವಿಡಿಯೋ ಹಾಕೊಂಡು ವೈರಲ್ ಮಾಡ್ಕೊಂಡಿದ್ದೆ, ನಾನು ಟ್ಯಾಟೋ ಹಾಕ್ಸಿದ್ದೇನೆ ಅಂತ. ಮಾಡಿದವರು ಟ್ಯಾಟೋ ಸ್ಟೋರ್ ಅಲ್ಲ, ಅವ್ರು ಹಾಕಿ ವಿಡಿಯೋ ವೈರಲ್ ಮಾಡಿದಕ್ಕೆ ಎಲ್ಲರೂ ನನ್ನ ಹುಡುಕೊಂಡ್ಬಂದ್ರಿ. ಇಲ್ಲ ನಾನು ಅದನ್ನ ವಿಡಿಯೋನೂ ಮಾಡ್ತಾ ಇಲ್ಲ, ನಾನು ವೈರಲ್ ಆಯ್ತಾ ಇಲ್ಲ, ನನ್ನ ಮನೇಲಿ ಇರ್ತಾ ಇದ್ದೆ, ನಾನು ಟ್ಯಾಟೋ ಹಾಕಿಸ್ಕೊಂಡೆ ನನ್ನ ಮನೇಲಿ ಇರ್ತಾ ಇದ್ದೆ. ಆ ಥರ ಅಭಿಮಾನ ನನಗಿದೆ. ಅವ್ರನ್ನ ಹೆಸರು ಹಾಕಿಸ್ಕೊಂಡಿದ್ದೀನಿ ಅಂತ ಬೆಳೆದು ನಾನು ಬೆಳಿಬೇಕು ಅನ್ನೋದು ಏನಿಲ್ಲ ಸರ್. ನನಗೆ ಏನಂತಂದ್ರೆ, ಅವ್ರ ಅಭಿಮಾನಿಗಳನ್ನ ಉಳಿಸ್ಕೊಳ್ಳಿ. ಈಗ ಆಟೋದವ್ರು ನೋಡಿ, ನೀವು ಆಟೋದವ್ರು ಎಷ್ಟೊಂದು ರ್ಯಾಲಿ ಮಾಡಿದ್ರು ಪಾಪ, ಅಂಥವ್ರು ಮೀಟ್ ಮಾಡಿ ನಾಳೆ ದಿನ ಕಷ್ಟಕ್ಕೆ ಹಾಕ್ತಾರೆ.